ರೇಷನ್ ಅಕ್ಕಿ ಇದ್ದರೆ ಸಾಕು, ಆರಾಮಾಗಿ ಹೋಟೆಲ್ ಸ್ಟೈಲ್ ಮಸಾಲೆ ದೋಸೆನ ಮನೇಲೇ ಮಾಡ್ಕೊಳ್ಬೋದು. ಹೋಟೆಲಲ್ಲಿ ಸಿಗೋ ಥರ ಗೋಲ್ಡನ್ ಕ್ರಿಸ್ಪಿ ಮಸಾಲೆ ದೋಸೆನ ನಿಮ್ಮ ಮನೇಲಿಗೂ ಮಾಡ್ಕೋಬೇಕಾ? ಇವತ್ತು ನಾನು ಹೇಳೋ ಒಂದು ಸಣ್ಣ ಟಿಪ್ ನಿಮ್ಗೆ ಗೊತ್ತಾದರೆ ಸಾಕು, ನಿಮ್ಮ ಮನೇಲಿ ಮಾಡೋ ಮಸಾಲೆ ದೋಸೆ ಕೂಡ ಯಾವತ್ತೂ ಫೇಲ್ ಆಗೋದೇ ಇಲ್ಲ. ನಾನಿವತ್ತು ಮಸಾಲೆ ದೋಸೆ ಮಾಡಿದರೆ ನಮ್ಮ ಮನೆಯವರೆಲ್ಲ ಯಾವ ಹೋಟೆಲಿಂದ ತಂದೆ ಅಂತ ಕೇಳ್ತಿದ್ರು. ಯಾಕೆ ಅಂತ ಕೇಳ್ತಿದ್ದೀರಾ? ಟೇಸ್ಟ್ ಅಂತೂ ಅಷ್ಟೇ ಚೆನ್ನಾಗಿ ಹೋಟೆಲ್ ಸ್ಟೈಲಲ್ಲಿ ಹೇಗಿತ್ತೋ ಅದೇ ಥರ ಡಿಟ್ಟೋ ಇತ್ತು. ಸೊ ಅದಕ್ಕೆ ಅವರು ಯಾವ ಹೋಟೆಲ್ ತಂದೆ ಅಂತ ಕೇಳಿದ್ರು ನನ್ನ. ಮಸಾಲೆ ದೋಸೆ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ? ನಾವು ಚಿಕ್ಕವರಿದ್ದಾಗಂತೂ ಹೋಟೆಲ್ಗೆ ಏನಾದ್ರು ನಮ್ಮನ್ನು ಕರ್ಕೊಂಡು ಹೋಗ್ಬಿಟ್ರೆ ಸಾಕು, ಫಸ್ಟ್ ನಾವು ಆರ್ಡ್ರ್ ಮಾಡ್ತಿದ್ದಿದ್ದೆ ಮಸಾಲೆ ದೋಸೆ. ಚಿಕ್ಕ ಮಕ್ಕಳಿಂದ ದೊಡ್ಡೋರವರೆಗೂ ಯಾರು ಹೇಟ್ ಮಾಡದೇ ಇರೋ ಒಂದೇ ಒಂದು ಫುಡ್ಡು ಅಂದರೆ ಅದು ನನ್ನ ಪ್ರಕಾರ ಮಸಾಲೆ ದೋಸೆನೇ ಅನಿಸುತ್ತೆ. ದೋಸೆ ಎಲ್ಲ ಮಕ್ಕಳಿಗೆ ಆಗಲಿ ದೊಡ್ಡವ್ರಿಗೆ ಆಗಲಿ ಆಲ್ ಟೈಮ್ ಫೇವ್ರೇಟ್ ಆಗಿರುತ್ತೆ. ಸೊ ನಾನು ಇವತ್ತು ಮಸಾಲೆ ದೋಸೆನ ನಿಮಗೂ ಹೇಳ್ಕೊಡ್ತಿದ್ದೀನಿ, ಈಸಿಯಾಗಿ ಮಾಡ್ಕೋಬೋದು. ಹಾಗೆ ಈ ಒಂದು ಸಣ್ಣ ಟಿಪ್ಸ್ನ ನೀವು ಫಾಲೋ ಮಾಡೋದ್ರಿಂದ ನಿಮ್ಮ ಮನೆ ದೋಸೆ ಯಾವತ್ತೂ ಫೇಲ್ ಆಗೋಕ್ಕೆ ಚಾನ್ಸೇ ಇಲ್ಲ. ಸೇಮ್ ನೀವು ಯಾವ ಥರ ಹೋಟೆಲಲ್ಲಿ ತಿಂತೀರಾ ಅದೇ ಥರ ಪರ್ಫೆಕ್ಟಾಗಿ ನಿಮಗೂ ಮಸಾಲೆ ದೋಸೆನ ಮಾಡ್ಕೊಬಿಡ್ಬೋದು. ಹಾಗಾದರೆ ಹೇಗೆ ಮಾಡಿದೆ ಅಂತ ನೋಡೋಣ. ಫಸ್ಟು 2 ಗ್ಲಾಸಷ್ಟು ರೇಷನ್ ಅಕ್ಕಿನ ಹಾಕ್ಕೊಳ್ತಿದ್ದೀನಿ. 1 ಕಪ್ ಮೆಜರ್ಮೆಂಟ್ ಇಟ್ಕೊಳ್ಳಿ, ಅವಾಗ ಕರೆಕ್ಟಾಗಿ ಬರುತ್ತೆ. ನೆಕ್ಸ್ಟು 1/4 ಗ್ಲಾಸಷ್ಟು ಉದ್ದಿನ ಕಾಳನ್ನ ಇಲ್ಲಿ ನಾನು ಹಾಕ್ಕೊಳ್ತಿದ್ದೀನಿ. ನೆಕ್ಸ್ಟು 1/4 ಗ್ಲಾಸು ಅವಲಕ್ಕಿ, 2 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ, 1/2 ಟೀ ಸ್ಪೂನಷ್ಟು ಮೆಂತ್ಯನ ಇಲ್ಲಿ ಹಾಕ್ಕೊಂಡು ನೀಟಾಗಿ ಒಂದು 5ರಿಂದ 6 ಸಲ ಇದನ್ನು ತೊಳ್ಕೊಬೇಕಾಗುತ್ತೆ. ರೇಷನ್ ಅಕ್ಕಿ ಆಗಿರೋದ್ರಿಂದ ಡಸ್ಟ್ ಎಲ್ಲ ತುಂಬ ಇರೋದ್ರಿಂದ ನೀಟಾಗಿ ತೊಳ್ಕೊಬೇಕು. ನಾನಿಲ್ಲಿ ಒಂದು 5ರಿಂದ 6 ಸಲ ನೀಟಾಗಿ ತೊಳ್ಕೊಂಡು ಬಂದಿದ್ದೀನಿ ನೋಡಿ. ಇದನ್ನು ನಾನಿವಾಗ ಒಂದು 4 ಅವರಾದರೂ ನೀಟಾಗಿ ನೆನೆಯೋಕೆ ಇಟ್ಕೊಳ್ತೀನಿ. ನಿಮ್ಮ ಹತ್ರ ಟೈಮ್ ಇತ್ತು ಅಂದರೆ 6ರಿಂದ 8 ಗಂಟೆಗಳ ಕಾಲ ನೀವು ನೆನೆಯೋಕೆ ಇಟ್ಕೊಳ್ಬೋದು. ಇವಾಗ 4 ಅವರ್ ಆಗಿದೆ, ಅಕ್ಕಿ ಎಲ್ಲ ನೀಟಾಗಿ ನೆಂದಿದೆ. ಇವಾಗ ನಾನು ಗ್ರೈಂಡ್ ಮಾಡ್ಕೊಂಡು ತೊಗೊಂಬರ್ತೀನಿ ನೋಡಿ. ನೀಟಾಗಿ ಸ್ಮೂತ್ ಪೇಸ್ಟ್ ಥರ ಆಗಬೇಕು, ತರಿ ಇರಬಾರ್ದು, ಚೆನ್ನಾಗಿ ಬರಲ್ಲ ದೋಸೆ. ನೀಟಾಗಿ ಎಷ್ಟಾಗುತ್ತೋ ಅಷ್ಟು ನೀಟಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಈಗ ನೆಕ್ಸ್ಟು ನಾನು ಸೂಪರ್ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಅಂತ ಹೇಳಿದ್ನಲ್ಲ, ಅದು ಇದೆ ನೋಡಿ, ಚಿರೋಟಿ ರವೆ. ನಾನಿಲ್ಲೊಂದು 3 ಟೇಬಲ್ ಸ್ಪೂನಷ್ಟು ಚಿರೋಟಿ ರವೆನ ಈಗಲೇ ಇದಕ್ಕೆ ಆ್ಯಡ್ ಮಾಡಿಕೊಂಡು ನೀಟಾಗಿ ಕೈಯಲ್ಲೇ ಮಿಕ್ಸ್ ಮಾಡಿ ಇಟ್ಕೊಳ್ತಿದ್ದೀನಿ. ಯೂಶ್ವಲಿ ಯಾವಾಗಲೂ ಮಸಾಲೆ ದೋಸೆ ಮಾಡಬೇಕಾದ್ರೆ ಬೆಳಗ್ಗೆ ಅಂದರೆ ದೋಸೆ ಎಲ್ಲ ಉಬ್ಬಾದ್ಮೇಲೆ ಹಾಕ್ಕೊಳ್ತೀವಿ, ಬಟ್ ಇಲ್ಲಿ ನಾನು ಮುಂಚೆನೇ ಹಾಕ್ಕೊಳ್ತಿದ್ದೀನಿ ನೋಡಿ. ಈ ಥರ ಹಾಕೋದ್ರಿಂದ ರವೆ ಕೂಡ ಅದರಲ್ಲಿ ನೀಟಾಗಿ ನೆಂದು ನೀಟಾಗಿ ಫರ್ಮೆಂಟೇಷನ್ ಆಗಿರುತ್ತೆ. ಆವಾಗ ರವೆ ಹಿಟ್ಟು ಎಲ್ಲ ನೀಟಾಗಿ ಮಿಕ್ಸ್ ಆಗಿರುತ್ತೆ, ಆವಾಗ ಹಿಟ್ಟು ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ. ಇವಾಗ ಒಂದು 8 ಅವರ್ ಆಗಿದೆ, ನೀವು ನೋಡ್ತಿರ್ಬೋದು ಹೇಗೆ ಉಬ್ಬಿ ಬಂದಿದೆ ಹಿಟ್ಟೆಲ್ಲ ಅಂತ. ಅರ್ಧ ಬಾಕ್ಸಷ್ಟು ಇದ್ದಿದ್ದು ಹಿಟ್ಟೆಲ್ಲ ಇವಾಗ ನೋಡಿ 3/4 ಬಾಕ್ಸಷ್ಟು ಹಿಟ್ಟಾಗಿದೆ, ನೀಟಾಗಿ ಫರ್ಮೆಂಟೆಡ್ ಆಗಿದೆ ನೋಡಿ. ಎಷ್ಟು ಚೆನ್ನಾಗಾಗಿದೆ ನೀವೇ ನೋಡ್ತಿರ್ಬೋದು. ಇಲ್ಲ ಸೋಡಾ ಏನೂ ಯೂಸ್ ಮಾಡಿಲ್ಲ, ರವೆ ಹಾಕೋದ್ರಿಂದ ಈ ಥರ ನೀಟಾಗಿ ಫರ್ಮೆಂಟೇಷನ್ ಕೂಡ ಆಗುತ್ತೆ. ಜಸ್ಟ್ ಉಪ್ಪಾಕಿ ಕಲಸಿಟ್ಕೊಂಡಿದ್ದೆ ಅಷ್ಟೇ. ಈಗ ಇದನ್ನೊಂದು 30 ಸೆಕೆಂಡ್ಸ್ ಆದರೂ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ನೆಕ್ಸ್ಟು 1-2 ಟೀ ಸ್ಪೂನಷ್ಟು ಸಕ್ಕರೆನ ಆ್ಯಡ್ ಮಾಡ್ಕೊಳ್ಬೇಕು. ನಿಮಗೆ ಟೇಸ್ಟ್ ಇಷ್ಟ ಆಗಲ್ಲ ಅಂದರೆ ಆ್ಯಡ್ ಮಾಡ್ಕೊಳ್ಳೋದೇನು ಬೇಡ, ಬಟ್ ಹೋಟೆಲ್ ಸ್ಟೈಲ್ ಆಗಿರೋದ್ರಿಂದ ಆ್ಯಡ್ ಮಾಡ್ಕೊಳ್ಳೇಬೇಕಾಗುತ್ತೆ. ಹೋಟೆಲ್ಗಳಲ್ಲಿ ಸಕ್ಕರೆ ಆ್ಯಡ್ ಮಾಡೇ ಮಾಡ್ತಾರೆ ನೋಡಿ. ನಾನಿಲ್ಲಿ 2 ಟೀ ಸ್ಪೂನಷ್ಟು ಅಷ್ಟೇ ಶುಗರ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಬಿಡೋಣ. ಈಗ ಹಿಟ್ಟು ನೋಡಿ ಕರೆಕ್ಟ್ ಕನ್ಸಿಸ್ಟೆನ್ಸಿಲಿದೆ, ದೋಸೆ ಹಿಟ್ಟಿನ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ, ಗಟ್ಟಿನೂ ಇಲ್ಲ ತೆಳುವಾಗೂ ಇಲ್ಲ. ಈ ಹಿಟ್ಟು ನನಗೆ ಒಂದಿನಕ್ಕೆ ಖಾಲಿ ಆಗುತ್ತೆ. ನೀವೇನಾದ್ರು ಹಿಟ್ಟು ಖಾಲಿ ಆಗಲ್ಲ ಅಂದರೆ ಉಪ್ಪು ಸಕ್ಕರೆ ಏನು ಆ್ಯಡ್ ಮಾಡ್ದಿರೋ ಹಾಗೆ ಹಿಟ್ಟನ್ನ ತೆಕ್ಕೊಂಡು ನೀವು ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೋಬೋದು. ಉಪ್ಪು ಸಕ್ಕರೆ ಎಲ್ಲ ಹಾಕಿ ಇಡೋದ್ರಿಂದ ಅದು ಹುಳಿ ಜಾಸ್ತಿ ಬಂದ್ಬಿಡುತ್ತೆ, ಫರ್ಮೆಂಟೆಡ್ ಜಾಸ್ತಿ ಆಗುತ್ತೆ. ಸೊ ಏನು ಹಾಕ್ತೆ ನೀವು ತೆಗೆದಿಟ್ಕೊಂಡ್ರೆ ನೆಕ್ಸ್ಟ್ ಡೇ ಕೂಡ ನೀವು ಏನು ಬೇಕಾದ್ರೂ ಇದ್ರಲ್ಲಿ ಮಾಡ್ಕೋಬೋದು. ಈಗ ನೋಡಿ ಹಂಚು ಕಾಯೋಕೆ ಇಟ್ಕೊಂಡಿದ್ದೆ, 1-2 ಡ್ರಾಪ್ಸಷ್ಟು ಎಣ್ಣೆ ಹಾಕಿ ಗ್ರೀಸ್ ಮಾಡಿದ್ದೀನಿ ಹಂಚನ್ನ, ಅದು ಕ್ಲಿಪ್ ಮಿಸ್ ಆಗಿದೆ. ಈಗ ನೆಕ್ಸ್ಟು 1 ಸೌಟಷ್ಟು ದೋಸೆ ಬ್ಯಾಟರ್ನ ಹಾಕ್ಕೊಂಡು ನೀಟಾಗಿ ಮಸಾಲೆ ದೋಸೆ ಥರ ಅಗ್ಲಕ್ಕೆ ಮಾಡ್ಕೊಳ್ತಿದ್ದೀನಿ. ನೀವು ನೋಡ್ತಿರ್ಬೋದು ಎಷ್ಟು ನೀಟಾಗಿ ಬರ್ತಿದೆ ಅಂತ, ಸೌಟಿಗಾಗಲಿ ಕಚ್ಕೊತಿಲ್ಲ. ನೆಕ್ಸ್ಟು 1-2 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಿದ್ದೀನಿ. ನಿಮಗೆ ತುಪ್ಪ ಬೆಣ್ಣೆ ಯಾವುದೇ ಬೇಕಾದರೂ ಹಾಕ್ಕೊಳ್ಳಿ. ನಾನು ನೋಡಿ ಇಲ್ಲೊಂದು 2 ಸ್ಪೂನ್ ಎಣ್ಣೆ ಹಾಕ್ಕೊಂಡು ನೆಕ್ಸ್ಟು ಲಾಸ್ಟ್ಗೆ ಬೆಣ್ಣೆ ಹಾಕ್ಕೊಳ್ತೀನಿ. ಈಗ ನಾನು ಇದೇ ದೋಸೆ ಮೇಲೆ ಪುಡಿ ದೋಸೆ ಅಂತ, ಈಗ ನೀವು ಪುಡಿ ದೋಸೆನೂ ತಿಂದಿರ್ಬೋದು, ಸೇಮ್ ಮಸಾಲೆ ದೋಸೆ ಒಳಗೇನೆ ಸೇಮ್ ಪುಡಿ ಹಾಕ್ಕೊಟ್ಟಿರ್ತಾರೆ, ಚಟ್ನಿ ಪುಡಿನ. ನಾನು ಆ ಥರ ಇವತ್ತು ಸರ್ವ್ ಮಾಡ್ಕೊತಿದ್ದೀನಿ. ಚಟ್ನಿ ಪುಡಿನ ನೀವು ಆರಾಮಾಗಿ ಎಷ್ಟು ಬೇಕಾದರೂ ಹಾಕೋಬೋದು, ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಈ ಥರ ನೀಟಾಗಿ ಚಟ್ನಿ ಪುಡಿ ಹಾಕಿದ್ಮೇಲೆ ಮೇಲೆ ಬೆಣ್ಣೆ ಹಾಕ್ಕೊಳ್ತಿದ್ದೀನಿ ನೋಡಿ. ಒಂದು ಸ್ವಲ್ಪ
ಅಂದರೆ 1 ಕ್ಯೂಬಷ್ಟು ನಾನು ಫುಲ್ ಇಲ್ಲಿ ಯೂಸ್ ಮಾಡ್ಕೊಂಡಿದ್ದೀನಿ. ನಾನು ಮೀಡಿಯಮ್ ಫ್ಲೇಮಲ್ಲೇ ಗ್ಯಾಸ್ನ ಇಟ್ಕೊಂಡು ಇದನ್ನೆಲ್ಲ ಹಾಕ್ಕೊಳ್ತಿದ್ದೀನಿ. ತೀರಾ ಹೈ ಫ್ಲೇಮಲ್ಲಿ ಇಡೋಕೆ ಹೋಗ್ಬೇಡಿ, ದೋಸೆ ಸೀದೋದ್ರೆ ಕಷ್ಟ. ಆಮೇಲೆ ಈ ಥರ ಮೀಡಿಯಮಲ್ಲಿ ಇಟ್ಕೊಂಡ್ರೆ ಸಾಕು, ಅದೇನು ಸೀದೋಗಲ್ಲ, ನೀಟಾಗಿ ದೋಸೆ ಬರುತ್ತೆ. ನೋಡಿ ನಾನಿಲ್ಲಿ ಬೆಣ್ಣೆನೂ ಹಾಕ್ಕೊಂಡಿದ್ದೀನಿ ಮತ್ತು ಚಟ್ನಿ ಪುಡಿ ಎಲ್ಲ ಹಾಕ್ಕೊಂಡಿದ್ದಾಗಿದೆ. ನಾನಿಲ್ಲಿ 2 ನಿಮಿಷ ಇದೇ ಥರನೇ ಬೇಯಿಸ್ಕೊಂಡಿದ್ದೀನಿ ನೋಡಿ, ಅಂದರೆ ಮೀಡಿಯಮ್ ಫ್ಲೇಮಲ್ಲೇ. ನೀವು ಇದ್ರ ಕಲ್ಲರ್ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಪರ್ಫೆಕ್ಟ್ ಹೋಟೆಲ್ ಸ್ಟೈಲ್ ಮಸಾಲೆ ದೋಸೆ ಬರುತ್ತಲ್ಲ, ಅದೇ ಥರ ನೀವು ಕಲ್ಲರ್ ನೋಡ್ತಿರ್ಬೋದು, ಅಷ್ಟು ಚೆನ್ನಾಗಿ ಬಂದಿದೆ. ತುಂಬ ಕ್ರಿಸ್ಪಿಯಾಗಿ, ನಿಮ್ಗಿನ್ನೂ ಕ್ರಿಸ್ಪಿ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಹೊತ್ತು ಮಾಡ್ಕೋಬೋದು. ಇಲ್ಲ ನಮಗೆ ಕ್ರಿಸ್ಪಿ ಇಷ್ಟ ಆಗಲ್ಲ ಅಂದರೆ ನೀವು ಸ್ವಲ್ಪ 1 ನಿಮಿಷಕ್ಕೆಲ್ಲ ತೆಕ್ಕೊಳ್ಳಿ, ಆವಾಗ ಸ್ಮೂತಾಗೇ ಇರುತ್ತೆ. ನೋಡಿ ಎಷ್ಟು ಇದೆ ಅಂತ ನೀವೇ ನೋಡ್ತಿರ್ಬೋದು. ನನಗಂತೂ ಇದು ಪರ್ಸ್ನಲಿ ಪುಡಿ ಮಸಾಲೆ ದೋಸೆ ಅಂತೂ ತುಂಬಾ ಇಷ್ಟ ಆಯಿತು. ನೀವು ಒಂದ್ಸಲ ಇದನ್ನು ಮನೇಲಿ ಟ್ರೈ ಮಾಡಿ ನೋಡಿ, ಎಲ್ಲರೂ ನಿಮಗೆ ಅಪ್ರಿಷಿಯೇಟ್ ಮಾಡ್ತಾರೆ, ಅಷ್ಟು ಚೆನ್ನಾಗಿ ಬರುತ್ತೆ ಈ ದೋಸೆ. ಯಾವುದೇ ಕಾರಣಕ್ಕೂ ಫೇಲ್ ಆಗಲ್ಲ, ಯಾವುದೇ ಕಾರಣಕ್ಕೂ ಹಂಚಿಗೂ ಕಚ್ಕೊಳ್ಳಲ್ಲ. ನಿಮಗೆ ಹೆಂಗೆ ಬೇಕು ಅಷ್ಟು ನೀಟಾಗಿ ಮಸಾಲೆ ದೋಸೆನ ನೀವು ಮನೇಲೇ ಮಾಡ್ಕೊಂಡು ಬಿಡ್ಬೋದು. ನಿಮ್ಮ ಮಕ್ಕಳಿಗಂತೂ ಈ ದೋಸೆ ಅಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ, ಅಷ್ಟು ಚೆನ್ನಾಗಿ ಬಂದಿತ್ತು. ನೋಡ್ತಿರ್ಬೋದು ನೀವು ಅದ್ರ ಟೆಕ್ಸ್ಚರ್ನ, ಫುಲ್ಲು ಕ್ರಿಸ್ಪಿಯಾಗಿರುತ್ತೆ. ತಿನ್ಬೇಕಾದ್ರೆ ಬಾಯಲ್ಲೇ ಸೌಂಡ್ ಬರುತ್ತಿರುತ್ತೆ ಕರುಮ್ ಕರುಮ್ ಅಂತ, ಅಷ್ಟು ಚೆನ್ನಾಗಿ ಬಂದಿತ್ತು ಈ ದೋಸೆ. ನಾನಿಲ್ಲಿ 2 ದೋಸೆನ ಈ ಥರ ಪುಡಿ ಮಸಾಲೆ ದೋಸೆ ಥರ ಸರ್ವ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಯಾವಾಗಾದರೂ ನಿಮಗೆ ಆಲೂಗೆಡ್ಡೆ ಪಲ್ಯ ಮತ್ತು ಕೆಂಪು ಚಟ್ನಿ ಜೊತೆ ಮಸಾಲೆ ದೋಸೆನ ಹೇಗೆ ಮಾಡೋದು ಅಂತಲೂ ಅದನ್ನು ನಿಮಗೆ ತೋರಿಸ್ತೀನಿ. ಚಟ್ನಿ ಪುಡಿ ರೆಸಿಪಿ ಬೇಕು ಅಂದ್ರೂ ನನಗೆ ಕಮೆಂಟ್ ಮಾಡಿ ತಿಳಿಸಿ, ಚಟ್ನಿ ಪುಡಿ ರೆಸಿಪಿ ಕೂಡ ಅಪ್ಲೋಡ್ ಮಾಡ್ತೀನಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದೇ ಒಂದು ಸಲ ಈ ದೋಸೆನ ನಿಮ್ಮ ಮನೇಲೂ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಹಾಗೆ ಈ ದೋಸೆ ರೆಸಿಪಿನ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆನೂ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.